ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ. ಆಲ್ಫಾ ಮೆನ್ಲೋ ವೆಂಜನ್ಸ್ನ ನಾಯಕ ನಟ. ಸೊ ಆಲ್ಫಾ ಮೆನ್ಲೋ ವೆಂಜನ್ಸ್ನ ಸಿನಿಮಾ ಫೆಬ್ರವರಿ 20ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಇವತ್ತು ನಾವು ಹಾಸನಗೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗೆ ಬಂದಿದ್ದೀವಿ ಪ್ರಚಾರಕ್ಕೋಸ್ಕರ. ಗೋಪಿಕಾ ಸುರೇಶ್ ಅಂತ ನಮ್ಮ ಸಿನಿಮಾದ ನಾಯಕ ನಟಿ, ಹಾಗೆ ಇವರು ಆಯನ ಅಂತ ಅವರು ನಮ್ಮ ಸಿನಿಮಾದ ನಾಯಕ ನಟಿ, ಇಬ್ಬರಿದ್ದಾರೆ. ಸೊ ಒಂದು ಪಕ್ಕಾ ಕಮರ್ಷಿಯಲ್ ಫಿಲಮ್ಮು, ಆ್ಯಕ್ಷನ್ ಥ್ರಿಲ್ಲರು. ಸೊ ಒಂದು ಮಿಡಲ್ ಕ್ಲಾಸ್ ಹುಡುಗ ಸಮಾಜಕ್ಕೋಸ್ಕರ, ಪೊಲೀಸ್ದು ಎಲ್ಲ ಥರದ್ದು ಸ್ಟೋರಿ ಇದೆ. ಒಂದು ಕಮರ್ಷಿಯಲ್ ಸಿನಿಮಾ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ, ಮಿಡಲ್ ಕ್ಲಾಸ್ ಜನಕ್ಕೆ 100% ಕನೆಕ್ಟ್ ಆಗುತ್ತೆ. ಕಮರ್ಷಿಯಲ್ಲು ಆ್ಯಕ್ಷನ್ ಥ್ರಿಲ್ಲರ್ ಬೆಸ್ಟ್ ಮೂವಿ. ಬಟ್ ಓನ್ಲಿ ಫೈಟ್ಸು ಆ ಥರ ಅಲ್ಲ, ಒಂದು ಕತೆ ಮೇಲೇ ಟ್ರಾವೆಲ್ ಆಗುವಂಥ ಒಂದು ಫಿಲಮ್ಮು. ಪ್ರಾಪರಾಗಿ ಒಳ್ಳೆ ಥಿಯೇಟ್ರಿಗಂತ ಮಾಡಿರೋವಂಥ ಒಂದು ಸಿನಿಮಾ. ಹೊಸಬರಾದ್ರೂ ಒಳ್ಳೆ ಕ್ವಾಲಿಟಿ, ಒಳ್ಳೆ ಆರ್ಟಿಸ್ಟ್ಗಳು. ಈ KGF ಅಲ್ಲಿ ಕಾಂತಾರನಲ್ಲಿರೋ ಕಾಸ್ಟ್ ಎಲ್ಲ ಸುಮಾರು ಜನ ಇದ್ದಾರೆ ಆರ್ಟಿಸ್ಟ್ಗಳು. ನಾವು ಹೀರೋಯಿನ್ಗಳು ಮಾತ್ರ ಹೊಸಬರು. ಅದು ಬಿಟ್ಟು ಇನ್ನೆಲ್ಲರೂ ಅಂದರೆ ನಮಗೆ ಬ್ಯಾಕ್ ಸಪೋರ್ಟ್ ಆಗಿ ಕಾಸ್ಟಿಂಗ್ ಎಲ್ಲ ಇರೋದೆಲ್ಲ ಆರ್ಟಿಸ್ಟ್ಗಳು ಹಳಬರಿದ್ದಾರೆ. ಅಚ್ಯುತ್ ಸರ್ ಇದ್ದಾರೆ, ಅವಿನಾಶ್ ಸರ್ ಇದ್ದಾರೆ, ಬಾಲು ನಾಗೇಂದ್ರ ಅವರು ಇದ್ದಾರೆ, ಹಾಗೆ ರಮೇಶ್ ಇಂದ್ರ ಅವರು ಇದ್ದಾರೆ, ಕಾರ್ತಿಕ್ ಮಹೇಶ್ ಅವರು ಇದ್ದಾರೆ. ಸೊ ಈ ಥರ ಇದೆ ಸರ್ ಕಾಸ್ಟಿಂಗು. ಸರ್ 100% ಕುಟುಂಬ ಸಮೇತ ನೋಡ್ಬೋದು. ಯಾಕಂದರೆ ತಂದೆ ಮಗಂದೊಂದು ಬಾಂಡಿಂಗ್ ಮೇಲೇ ಹೋಗುವಂಥ ಸ್ಟೋರಿ. ಸೊ ತಂದೆ ಮಗ, ಒಬ್ಬರು ತಾಯಿ ಮಗ, ಸೊ ಈ ಥರದ್ದೆಲ್ಲ ಸಂಬಂಧಗಳು ತುಂಬ ಚೆನ್ನಾಗಿ ಅಲ್ಲಿ ತೋರಿಸಿದೆ. ಸೊ ಅವ್ರ ಮಧ್ಯೆ ನಡೆಯುವಂಥ ಸ್ಟೋರಿ ಆಗಿರೋದ್ರಿಂದ 100% ಫ್ಯಾಮಿಲಿ ಸಮೇತ ಹೋಗಿ ನೋಡೋವಂಥ ಸಿನಿಮಾ ಸರ್. ಸಾಂಗು 4 ಸಾಂಗ್ ಇದೆ ಸರ್. ಒಂದು ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ, ರಾವ ರಾವ ಅಂತ ಸಾಂಗು. ನಮ್ದು ಆಲ್ರೆಡಿ ಒಂದು ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ಜೊತೆಗೆ ಒಂದು ರಾವ ರಾವ ಅಂತ ಒಂದು ಸಾಂಗ್ ರಿಲೀಸ್ ಆಗಿದೆ. ಆ ಸಾಂಗ್ ಬಂದು ಫ್ರೆಂಡ್ಸು ಮತ್ತು ಒಂದು ಪೆಪ್ ಥರದ್ದು, ಇದು ಫ್ರೆಂಡ್ಸು, ಆ ಥರ ಫ್ರೆಂಡ್ಶಿಪ್ ಬಗ್ಗೆ ಆ ಥರದ್ದೆಲ್ಲ ಇರೋದು. ಇನ್ನೊಂದು ಸಾಂಗು ಲವ್ ಸಾಂಗ್ ಇದೆ, ಅದು ಮುಂದಿನ ದಿನಗಳಲ್ಲಿ ರಿಲೀಸ್ ಮಾಡ್ತೀವಿ ಸರ್. ಬೆಂಗಳೂರು ಸರೌಂಡಿಂಗ್ಸ್ ಎಲ್ಲ ಆಗಿದೆ, ಮತ್ತು ಮಂಗಳೂರಲ್ಲಿ ಶೂಟಿಂಗ್ ಆಗಿದೆ, ರಾಮೋಜಿ ಫಿಲಮ್ ಸಿಟಿನಲ್ಲಿ ಶೂಟಿಂಗ್ ಆಗಿದೆ ಹೈದರಾಬಾದು. ಅದು ಬಿಟ್ಟರೆ ಮಾಲೂರು, ಕೋಲಾರ ಡಿಸ್ಟಿಕ್ಕಲ್ಲಿ. ಸೊ ಇಷ್ಟು ಕಡೆ ಶೂಟಿಂಗ್ ಆಗಿದೆ ಸರ್. ಹೌದು ಸರ್, ಹೌದು. ಇವಾಗ ಲಾಂಚ್ ಆಗ್ತಾ ಇದೀವಿ ಸರ್. ತುಂಬ ಚೆನ್ನಾಗಿತ್ತು ಸರ್, ತುಂಬ ಒಳ್ಳೆ ಅನುಭವ. ಫಿಲಮ್ ಇಂಡಸ್ಟ್ರಿಗೆ ಬರ್ಬೇಕಂದ್ರೆ ಜನರಲ್ಲಾಗಿ ಭಯ ಇರುತ್ತೆ, ತುಂಬ ರಿಸ್ಕ್ ರಿವಾರ್ಡ್ ಜಾಸ್ತಿ ಇರೋಂಥ ಒಂದು ಇಂಡಸ್ಟ್ರಿ. ಬಟ್ ಆದರೂ ಒಳ್ಳೆ ಅದ್ಭುತವಾದ ಅನುಭವ. ಇಲ್ಲ ಸರ್, ಆ್ಯಕ್ಟಿಂಗ್ ಕ್ಲಾಸಸ್ಗೆಲ್ಲ ಹೋಗಿದ್ವಿ. ಆ್ಯಕ್ಟಿಂಗ್ ಕ್ಲಾಸಸ್ಸು, ಫೈಟ್ಸು, ಮಾರ್ಷಲ್ ಆರ್ಟ್ಸು, ಹಾರ್ಸ್ ರೈಡಿಂಗ್ ಆಗಿರ್ಬೋದು, ವೆಪನ್ ಟ್ರೈನಿಂಗ್ ಆಗಿರ್ಬೋದು, ಈ ಥರ ಎಲ್ಲ ಪ್ರಿಪ್ರೇಷನ್ಸ್ನು ಮಾಡಿಕೊಂಡು ಒಂದೇ ಇನ್ಸ್ಟಿಟ್ಯೂಟ್, ಒಂದೇ ಕಾಲೇಜ್ ಅಲ್ಲದೆ ಯಾವ್ದು ಪ್ರೊಫೆಷ್ನಲ್ಲು ಅಲ್ಲೋಗಿ ಎಲ್ಲದಕ್ಕೂ ಪ್ರಿಪೇರ್ ಆಗಿ ಬಂದಿದ್ದೀವಿ ಸರ್. BIT ಕಾಲೇಜಲ್ಲಿ ಇಂಜಿನಿಯರಿಂಗ್, BIT ಕಾಲೇಜ್ ಬೆಂಗಳೂರು. ಇಲ್ಲ ಸರ್, ಆಲ್ಫಾ ಅಂದರೆ ಒಂದು ಡಾಮಿನೆಂಟ್ ಕ್ಯಾರೆಕ್ಟರು ಅಂತ, ಪ್ರಬಲವಾದ ಒಂದು ಕ್ಯಾರೆಕ್ಟರು ಅಂತ. ಏನಂದರೆ ಈಗ ಪ್ರಾಣಿಗಳ ಗುಂಪೇ ಆಗಿರ್ಬೋದು, ಈಗ ಒಂದು ಸಿಂಹಗಳು ಒಂದು ಗುಂಪಿದೆ ಅಂದರೆ ಎಲ್ಲ ಸಿಂಹಗಳೂ ನಿಮ್ಗೆ ಗೊತ್ತಿದ್ದಂಗೆ ಶಕ್ತಿಶಾಲಿನೇ. ಬಟ್ ಆದರೂ ಅದರಲ್ಲಿ ಒಂದು ಯಾವುದು ಲೀಡರ್ ಆಗಿರುತ್ತೆ. ಈಗ ಹುಲಿಗಳ ಗುಂಪು ಅಂದರೆ ಹುಲಿಗಳೆಲ್ಲನೂ ಶಕ್ತಿಶಾಲಿನೇ ನಿಮ್ಗೆ ಗೊತ್ತಿರೋ ಹಾಗೆ. ಬಟ್ ಅದರಲ್ಲಿ ಒಂದು ಯಾವ್ದಾನ ಲೀಡರ್ ಥರ ಇರುತ್ತಲ್ವಾ, ಆ ಥರದ್ದು. ಈ ಸಿನಿಮಾನಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ಎಲ್ಲರೂ ಡಾಮಿನೆಂಟ್ ಕ್ಯಾರೆಕ್ಟರ್ಸು, ಅದಕ್ಕೆ ಆಲ್ಫಾ ಅಂತ ಇಟ್ವಿ. ಅದನ್ನು ಹೇಳೋಕ್ಕೆ ಇದಾಗಲ್ಲ ಸರ್, ಅದಕ್ಕೋಸ್ಕರ ಆ ಟೈಟ್ಲ್ ಅಂತ ಇಟ್ವಿ. ಹೆಸರು ಗೋಪಿಕಾ. ನಾನು ಆ್ಯಕ್ಚುಲಿ ಕೇರಳ ಹುಡುಗಿ, ಬಟ್ ಕನ್ನಡ ಗೊತ್ತು. ನಮ್ಮದು ಕ್ಯಾರೆಕ್ಟರ್ದು ಹೆಸರು ಆಕಾಂಕ್ಷ. ಮಾಡರ್ನ್ ಗರ್ಲ್. ಶಿ ಹ್ಯಾಸ್ ಹರ್ ಓನ್ ಐಡಿಯಾಲಜಿ. ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ, ಸ್ಟ್ರಾಂಗ್ ಅಪ್ಬ್ರಿಂಗಿಂಗ್ ಇದೆ. ಸೊ ಇದೇ ನಮ್ಮ ಫಸ್ಟ್ ಫಿಲ್ಮ್. ನಾನು ಆ್ಯಕ್ಚುಲಿ ಮಿಸ್ ಇಂಡಿಯಾ ಅಲ್ಲಿತ್ತು, ನಾನು ಮಿಸ್ ಕೇರಳ ಆಗಿತ್ತು 2021ಅಲ್ಲಿ. ಆದಮೇಲೆ ಒಂದು 4 years ಆಗಿ TV ಆಡ್ಸ್ ಮಾಡ್ತಾಯಿದ್ದೆ, ಮಲಬಾರ್ ಜ್ಯುವೆಲ್ಲರ್ಸ್ಗೆ ಮಾಡ್ತಾಯಿದ್ದೆ. ಇದು ನಮ್ಮ ಫಸ್ಟ್ ಫಿಲ್ಮ್. ಅವ್ರಿಗೆ ಸಿನಿಮಾಗೋಸ್ಕರ ಕನ್ನಡ ಕಲಿತು, ಅವ್ರು ಕನ್ನಡ ಬರ್ತಿದ್ದಿಲ್ಲ, ಈ ಸಿನಿಮಾಗೋಸ್ಕರ ಕನ್ನಡ ಕಲಿತು ಕನ್ನಡ ಅವರೇ ಎಲ್ಲ ಡೈಲಾಗ್ಸಲ್ಲಿ ಹೇಳಿದ್ದಾರೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇಲ್ಲಿರೋ ಮಾಧ್ಯಮದವ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರೋದಕ್ಕೆ. ಫಸ್ಟ್ ಟೈಮ್ ಹಾಸನಕ್ಕೆ ಬರ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರೂ ಮೀಟ್ ಮಾಡಿ. ನನ್ನ ಹೆಸರು ಅಯನ ಅಂತ. ನನ್ನ ಡೆಬ್ಯೂ ಸಿನಿಮಾ ಆಗಿರೋದು ಗಿರೀಶ್ ಕಾಸರವಳ್ಳಿ ಸರ್ ಜೊತೆಗೆ, ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಅಂತ. ಅದಾದಮೇಲೆ ಒಂದು 2 ಸಿನಿಮಾ ದೂರದರ್ಶನ ಅಂತ ಪೃಥ್ವಿ ಅಂಬರವ್ರ ಜೊತೆ ಮಾಡಿದೆ. ಆಮೇಲೆ ಸತ್ಯಪ್ರಕಾಶ್ ಅವ್ರ ಡೈರೆಕ್ಷನಲ್ಲಿ XNY ಅಂತ ಒಂದು ಸಿನಿಮಾ ಮಾಡಿದೆ. ಅದಾದಮೇಲೆ ಇದು ನನ್ನ 4ನೇ ಸಿನಿಮಾ ಆಲ್ಫಾ. ಸಿಕ್ಕಾಪಟ್ಟೆ ಖುಷಿ ಇದೆ, ಯಾಕಂದರೆ ಮುಂಚೆ ಮಾಡಿರೋ ಪಾತ್ರದಲ್ಲಿ ಒಂದು ಸಾಫ್ಟ್ ಗರ್ಲ್ ಆಗಿ, ಗರ್ಲ್ ನೆಕ್ಸ್ಟ್ ಡೋರ್ ಆ ಥರದ್ದೊಂದು ಪಾತ್ರಗಳನ್ನು ಅಭಿನಯಿಸ್ಕೊಂಡು ಬಂದೆ. ಈಗ
ಆಲ್ಫಾದಲ್ಲಿ ಒಂದು ಕಾಪ್ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊಳ್ತೀನಿ. ತುಂಬಾ ಖುಷಿ ಇದೆ. ತುಂಬ ಸ್ಟ್ರಾಂಗ್ ಆಗಿರೋವಂಥ ಒಂದು ಕ್ಯಾರೆಕ್ಟರು. ಯಾಕಂದರೆ ಆಲ್ಫಾ ಅಂದಿದ ತಕ್ಷಣ ಬರೀ ಗಂಡಸರು ಮಾತ್ರ ಆಲ್ಫಾ ಅನ್ನೋದಲ್ಲ, ಗರ್ಲ್ಸು ಆಲ್ಫಾಗಿ ಕಾಣಿಸ್ಕೊಬೋದು. ಸೊ ವಿಜಯ್ ಸರ್ ಈ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಥಿಯೇಟರ್ಸ್ಗೆ ಬಂದು ನೋಡ್ತಾರೆ ಅಂತ ಒಂದು ನಂಬಿಕೆ ಸರ್. ಯಾಕಂದರೆ ಕನ್ನಡ ಸಿನಿಮಾಗಳಂದಿದ ತಕ್ಷಣ ಅಷ್ಟು ನಂಬರ್ ಆಫ್ ಸಿನಿಮಾಸ್ ಬರ್ತಾ ಇರೋದು ತುಂಬ ಕಡಿಮೆ. ಸೊ ಈಗ ಒಳ್ಳೆ ಸಿನಿಮಾಗಳು ಒಳ್ಳೆ ಕಂಟೆಂಟ್ ಕೊಟ್ಟರೆ 100% ಅದು ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಸರ್ ಅದು KRG ಅಂತ ಡಿಸ್ಟ್ರಿಬ್ಯೂಷನ್ಗೆ ನಾವು ಟೈಪ್ ಆಗಿದ್ದೀವಿ. ಇನ್ನು ಎಕ್ಸಾಕ್ಟಾಗಿ ಎಷ್ಟು ಕಡೆ ಅಂತ ಟ್ರೈಲರ್ ಆದಮೇಲೆ ಇದು ಮಾಡ್ತೀವಿ ಸರ್. ಸರ್ 4 ಹಾಡುಗಳಿದೆ. ಒಂದು ಲವ್ ಇದರಲ್ಲಿ ಹೋಗುತ್ತೆ ಮಾಂಟೇಜು, ಇನ್ನೊಂದು ಡ್ಯಾನ್ಸ್ ನಂಬರು, ಇನ್ನೊಂದು ಫೈಟಲ್ಲೇ ಸಾಂಗ್ ಒಂದು ಬರುತ್ತೆ, ಇನ್ನೊಂದು ತಂದೆ ಮಗಂದು ಎಮೋಷನ್ಸ್ ಒಂದು ಸಾಂಗ್ ಇದೆ. ಸಿನಿಮಾ ರಿಲೀಸ್ ಆಗಿ ಮೊದಲು ಅಂದರೆ ಟ್ರೈಲರ್ಗೆ ಮೊದಲೇ 4 ಹಾಡುಗಳನ್ನು ರಿಲೀಸ್ ಮಾಡ್ತೀವಿ ಸರ್. ನಮ್ಮ ಕಂಟೆಂಟ್ ಮೇಲೆ ಕಾನ್ಫಿಡೆನ್ಸ್ ಇದೆ. ಯೂಟ್ಯೂಬ್ ಲಹರಿ ಮ್ಯೂಸಿಕ್ ತೊಗೊಂಡಿದ್ದಾರೆ. ಸೊ ಅಲ್ಲಿ 4 ಸಾಂಗ್ನ ರಿಲೀಸ್ ಮಾಡ್ತೀವಿ. ಜನ ಈಗ ಆಲ್ರೆಡಿ 2 ಸಾಂಗ್ಗೆ ತುಂಬ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲ ಹಾಸನ ಜನಕ್ಕೆ ಮತ್ತು ಎಲ್ರಿಗೂ ಕೇಳ್ಕೊಳೋದು ಆ ಸಾಂಗ್ನ ಒಂದ್ಸಲ ನೋಡಿ, ಟೀಸರ್ನ ನೋಡಿ. ಮತ್ತು ಸಾಂಗ್ ನಮ್ಮದು ರಾವ ರಾವ ಅಂತ ರಿಲೀಸ್ ಆಗಿದೆ, ಆಲ್ಫಾ ಟೈಟಲ್ ಟ್ರ್ಯಾಕ್ ಅಂತ ರಿಲೀಸ್ ಆಗಿದೆ. ಅದನ್ನು ನೋಡಿದ್ದಾದ್ಮೇಲೆ ಇಷ್ಟ ಆದಲ್ಲಿ ನೀವು ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ನೋಡಿದಾರೆ ಅವ್ರಿಗೆ ಅದ್ಭುತವಾದ ರೆಸ್ಪಾನ್ಸ್ ಸರ್. ತುಂಬ ಚೆನ್ನಾಗಿದೆ ಅಂತಲೇ ಬಂದಿದೆ. ಹೊಸಬ್ರು ಸಿನಿಮಾ ಥರ ಇಲ್ಲ, ತುಂಬ ಡಿಫ್ರೆಂಟಾಗಿ ಸಖತ್ತಾಗಿ ಒಳ್ಳೆ ಆ್ಯಕ್ಷನ್ ಸಿನಿಮಾ ಈ ಥರದ್ದು ಬಂದು ಸುಮಾರು ದಿನ ಆಗಿತ್ತು ಅಂತೆಲ್ಲ ರೆಸ್ಪಾನ್ಸ್ ಇದೆ ಎಲ್ಲ ಕಡೆನೂ. ಬಟ್ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು. ನಿಮ್ಮ ಮಾಧ್ಯಮ ಮಿತ್ರರು ಅದಕ್ಕೆ ಭಾರಿ ಒಂದು ದೊಡ್ಡ ಶಕ್ತಿ ಅಂತ ಭಾವಿಸ್ತಾ ಇದ್ದೀನಿ ಸರ್.